ಖಡ್ಗದ ಹಾದಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ದರ ನಿಗದಿ ಮಾಡುವಂತೆ ತಹಶೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಆಗ್ರಹ ವ್ಯಕ್ತಪಡಿಸಲಾಯಿತು. ದೇವರ ಹಿಪ್ಪರಗಿಯಲ್ಲಿ ತೀವ್ರ ಸ್ವರೂಪಕ್ಕೆ ತಿರುಗಿದೆ ಕಬ್ಬು ದರ ಹೋರಾಟ. ರಸ್ತೆ ತಡೆದು ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯ ಅಧ್ಯಕ್ಷರು ಶಂಕರಗೌಡ ಹಿರೇಗೌಡರು ಅವರ ನೇತೃತ್ವದಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಮಧ್ಯೆ ಹೋರಾಟಕ್ಕೆ ವಕೀಲರು, ರೈತ ಸಂಘಟನೆಗಳು, ಜೆಡಿಎಸ್, ಕೆಆರ್ಎಸ್, ಬಂಜಾರ, ಬಿಜೆಪಿ, ಕರವೇ, ದಲಿತ ಪರ, ಪ್ರಗತಿಪರ ಸಂಘಟನೆಗಳು ಸೇರಿ ವಿವಿಧ ಸಂಘಟನೆ ಪರಗಳ ಸಾಥ್ ಕೊಟ್ಟಿದ್ದು ರೈತರ ಶಕ್ತಿ ಮತ್ತಷ್ಟು ಹೆಚ್ಚಾಗಿದೆ. ಪಟ್ಟಣದ ಮೋಹರೆ ಹನುಮಂತರಾಯ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ಬಂದು ವಿಜಯಪುರ, ಗುಲ್ಬರ್ಗಾ ರಸ್ತೆ ತಡೆದು ಬೃಹತ್ ಪ್ರಮಾಣದಲ್ಲಿ ಹೋರಾಟ ನಡೆಯಿತು. ಎತ್ತ ನೋಡಿದರೂ ಹಸಿರು ಶಲ್ಯ ಧರಿಸಿದ ರೈತ ಬಂಧುಗಳೇ ಕಂಡು ಬಂದರು. ಹಸಿರು ಶಲ್ಯ ಝಳಪಡಿಸುತ್ತಾ ನ್ಯಾಯಯುತವಾದ ಬೇಡಿಕೆಗಳ ಈಡೇರಿಕೆಗೆ ಅನ್ನದಾತನಿಂದ ಹಕ್ಕೊತ್ತಾಯ ಮೊಳಗಿತ್ತು. ಎರಿಗೆ ಬೀಜ, ರಸಗೊಬ್ಬರ, ಕ್ರಿಮಿನಾಶಕ, ಕಾರ್ಮಿಕರ ವೇತನ ದಿನೇ ದಿನೇ ಹೆಚ್ಚಾಗಿ ಕೃಷಿ ಉತ್ಪಾದನಾ ವೆಚ್ಚ ಹೆಚ್ಚಳವಾಗ್ತಾ ಇರೋದ್ರಿಂದ ಉತ್ಪಾದನಾ ವೆಚ್ಚಕ್ಕೆ ಅನುಗುಣವಾಗಿ ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಘೋಷಣೆ ಮಾಡಿ ಸಕ್ಕರೆ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಬೇಕು ಅಂತ ಆಗ್ರಹಿಸಲಾಯಿತು. ರೈತರ ಬಿಲ್ಲನ್ನು ಬೇಗನೆ ಪಾವತಿ ಮಾಡಬೇಕು, ಅಲ್ಲಿಯವರೆಗೆ ಹೋರಾಟ ಮುಂದುವರಿಯುತ್ತೆ ಅಂತ ರೈತರು ಗುಡುಗಿದ್ರು. ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ಜನಪ್ರತಿನಿಧಿಗಳಿಗೆ ರೈತರು ನೆನಪಾಗ್ತಾರೆ. ಈ ರೀತಿ ಪ್ರಕೃತಿ ವಿಕೋಪದ ನಡುವೆಯೂ ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ಸಾಕಷ್ಟು ನಷ್ಟ ಅನುಭವಿಸಿ ಪ್ರತಿ ಅರ್ಧ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಳ್ಳುವಂತಾಗಿದೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಎಲ್ಲಾ ಸಂಘಟನೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯಕರ್ತರು, ದೇವರ ಹಿಪ್ಪರಗಿ ಹಾಗೂ ಪಟ್ಟಣದ ಎಲ್ಲಾ ಸುತ್ತಮುತ್ತಲಿನ ರೈತ ಬಾಂಧವರು ಉಪಸ್ಥಿತರಿದ್ದರು. ವರದಿ ಅಮೀದ ಮುಲ್ಲಾ, ಖಡ್ಗದ ಹಾದಿ ನ್ಯೂಸ್ ಚಾನೆಲ್ ಸಂಪಾದಕರು. ಇಂದು ದೇವರಿಪ್ಪರಿಗೆ ತಾಲೂಕಿನ ಎಲ್ಲ ಸಂಘಟನೆಯವರು ಹಾಗೂ ರೈತಪರ ಸಂಘಟನೆಗಳು ಎಲ್ಲರೂ ಜೊತೆಗೂಡಿ ಇಂದು ಏನು ರೈತರ ಕಬ್ಬು ಬೆಳೆದ ರೈತರ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಹೋರಾಟ ಬೆಳಗಾವಿ ಜಿಲ್ಲೆಯಲ್ಲಿ ಸತತ 8 ದಿನಗಳಿಂದ ಹೋರಾಟ ನಡೀತಾ ಇದೆ. ನಾವು ಇಂದು ಎಲ್ಲ ರೈತರು, ಎಲ್ಲ ಕನ್ನಡಪರ ಸಂಘಟನೆಗಳು, ದಲಿತ ಸಂಘಟನೆಗಳು ಎಲ್ಲರೂ ಜೊತೆಗೂಡಿ ಇಂದು ಮನವಿ ಮಾಡುವ ಮುಖಾಂತರ ಇವತ್ತು ಪ್ರತಿಭಟನೆ ಮಾಡಿದ್ದೀವಿ. ಇನ್ನು ಮುಂದೆ ಹೇಗಿದೆ ಅಂದ್ರೆ ಮುಂದೆ ಹೋರಾಟಕ್ಕೆ ದಾರಿಗೆ ನಾವು ಕೂಡ ಇಳಿತೀವಿ. ಯಾಕಪ್ಪ ಅಂದ್ರ ಈ ರಾಜಕಾರಣಿಗಳು ರಾಜ್ಯದಲ್ಲಿ ಹೆಂಗಿದಾರಪ್ಪ ಅಂದ್ರ ಇವನು ಅವನ ಮ್ಯಾಗ ಬಟ್ಟು ಮಾಡೋದು, ಅವ್ನು ಇವನ ಮ್ಯಾಗ ಬಟ್ಟು ಮಾಡೋದು. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅನ್ನೋದು, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅನ್ನೋದು, ಈ ಎಲ್ಲಾನು ಬಿಟ್ಟು ಸೀದಾ 3,500 ನಿಗದಿ ಬೆಲೆಯನ್ನು ನೀಡಿದ್ರ ನಾವು ಮುಂದಿನ ದಿನಮಾನಗಳಲ್ಲಿ ನಿಮಗೆ ಸಹಕಾರ ನೀಡುತ್ತೀವಿ. ಇಲ್ಲ ಅಂದ್ರ ಯಾವುದೇ ಶಾಸಕರಾಗಲಿ, ಅವರ ಸಚಿವರಾಗಲಿ, ಯಾರ ಸಂಸದರಾಗಲಿ ಅವರಿಗೆಲ್ಲರೂ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡುವ ಮುಖಾಂತರ ನಾವು ಅವರಿಗೆ ಧಿಕ್ಕಾರ ಕೂಗಬೇಕಾಗುತ್ತೆ ಅಂತೇಳಿ ನನ್ನ 2 ಮಾತುಗಳು ಮುಗಿಸುತ್ತೇನೆ. ಸಮಸ್ತ ಕನ್ನಡ ನಾಡಿನ ಅನ್ನದಾತರಿಗೆ ನಮಸ್ಕರಿಸುತ್ತಾ, ಈ ಹೋರಾಟದ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದು ಏನಪ್ಪ ಅಂತಂದ್ರೆ, ರೈತರ ಕಬ್ಬಿಗೆ 3,500 ರೂಪಾಯಿ ನಿಗದಿತ ಹಣವನ್ನು ತಾವು ಈ ಮೂಲಕ ಬೇಗನೆ ಜಾರಿಗೊಳಿಸಬೇಕು. ಇಲ್ಲವಾದಲ್ಲಿ ಇನ್ನೂ ಉಗ್ರ ಹೋರಾಟಕ್ಕೆ ನಾವು ಎಲ್ಲ ರೈತರು ಸಜ್ಜಾಗಿದ್ದೆವು. ನೀವೇ ನಿಮ್ಮ ಅಪ್ಪನ ಮನೆಯಿಂದ ಕೊಡಲ್ಲ, ನಿಮ್ಮ ಅಪ್ಪನ ಮನೆಯಿಂದ ನೀವು ಕೊಡ್ತಾ ಇಲ್ಲ. ನಾವು ಬೆಳೆದ ನಮ್ಮ ಹಣವನ್ನೇ ನಮಗೆ ವಾಪಸ್ ಕೊಡ್ತಾ ಇದ್ರಿ. ತೊಗರಿ ಒಳಗೆ ಬಿಡ್ತ ರೇಟ ಇಲ್ಲಿ ಕೊಡ್ಲಾತ್ರಿ ಅಷ್ಟೇ. ನಿಮ್ಮ ಅಪ್ಪನ ಮನೆಯಿಂದ ನೀವು ಕೊಡ್ತಾ ಇಲ್ಲ, ನಿಮ್ಮ ಸರ್ಕಾರ ಅಂತ ನೀವು ಕೊಡ್ತಾ ಇಲ್ಲ. ರೈತರು ಬೆಳೆದು ಏನು ಒಂದು ಅಂಗಡಿ ಮುಂಗಟ್ಟುಗಳಿಗೆ ಹಾಕ್ತೇವೆ, ಅದೇ ಬೆಲೆಯನ್ನು ನಮಗೆ ವಾಪಸ್ ಕೊಡ್ತಾ ಇದ್ರಿ. ಈ ಮೂಲಕ ತಮ್ಮೆಲ್ಲರೇ ಒಂದು ವಿನಂತಿ ಮಾಡ್ಕೋತೀನಿ, ಸರ್ಕಾರಕ್ಕೆ ಒಂದು ವಿನಂತಿಯನ್ನು ಮಾಡ್ಕೋತೀನಿ. ರೈತರ ಈ ಏನೋ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, 3,500 ರೂಪಾಯಿ ಕಬ್ಬಿನ ಬೆಲೆ ಅಂತ ನೀಡಬೇಕಂತೇಳಿ ತಾವು ಆದಷ್ಟು ಬೇಗನೆ ಇದನ್ನು ಜಾರಿಗೊಳಿಸಬೇಕಾಗಿ ಮಾನ್ಯ ಸರ್ಕಾರ ಎಲ್ಲರಲ್ಲೂ ವಿನಂತಿಯನ್ನು ಮಾಡ್ಕೋತೀನಿ. ಎಲ್ಲ ನನ್ನ ರಾಜ್ಯದ ರೈತರಿಗೆ ಮೊದಲು ನಮಸ್ಕರಿಸುತ್ತಾ, ಇವತ್ತಿನ ದಿವಸ ಏನಾಗ್ಯದಪ್ಪ ಅಂತಂದ್ರೆ ಕಬ್ಬಿನ ಬೆಲೆ 3,500 ನಿಗದಿ ಮಾಡಬೇಕಂತ ಈ ರೈತರ ಹೋರಾಟ ಏನದ, ಇದನ್ನು ರಾಜ್ಯ ಸರ್ಕಾರ ಅಥವಾ ಸಕ್ಕರೆ ಕಾರ್ಖಾನೆ ಮಾಲೀಕರು, ಯಾಕಂದ್ರೆ ರಾಜ್ಯ ಸರ್ಕಾರ ಇದರ ಬಗ್ಗೆ ಬಹಳ ಮುತುವರ್ಜಿ ವಹಿಸಿ ಸಕ್ಕರೆ ಕಾರ್ಖಾನೆ ಮಾಲೀಕರು ನಷ್ಟವನ್ನು ತೋರಿಸ್ತಾ ಇದ್ದಾರೆ. ಆ ನಷ್ಟವನ್ನು ಇವರು ರಾಜ್ಯ ಸರ್ಕಾರದವರು ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು ಎಲ್ಲರೂ ಅವರ ನಷ್ಟವನ್ನು ಹೇಳ್ತಾ ಇದ್ದಾರೆ. ರೈತರ ನಷ್ಟ ಯಾರು ಹೇಳ್ತಾರ? ರೈತರ ನಷ್ಟ ಇವ್ರಿಗೆ ಕಾಣಲಾಗ್ಯದ, ಬರೀ ಓಟ್ ಹಾಕೊಳ್ಳೋ ಮುಂದೆ ಅಷ್ಟೇ ಅದ. ಅದಕ್ಕಾಗಿ ಎಲ್ಲ ನನ್ನ ರಾಜ್ಯ ಸರ್ಕಾರದ ಸಚಿವ ಸಂಪುಟಕ್ಕೂ ಕೂಡ ನಾನು ಮನವಿಯನ್ನು ಮಾಡ್ತೀನಿ. ರೈತರಿಗೆ 3,500 ರೂಪಾಯಿ ನಿಗದಿತ ಬೆಲೆಯನ್ನು ಕಡ್ಡಾಯವಾಗಿ ಘೋಷಣೆ ಮಾಡಬೇಕಂತ ನಾನು ಈ ಮೂಲಕ ಆಗ್ರಹ ಮಾಡ್ತೇನೆ. ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾಧ್ಯಕ್ಷರು ವಿಜಯಕುಮಾರ್ 84.